ಶಿಡ್ಲಘಟ್ಟದಲ್ಲಿ ರೌಡಿ ಪರೇಡ್, ಕಾನೂನು ಸುವ್ಯವಸ್ಥೆಗೆ ಪೊಲೀಸ್ ಕಟ್ಟುನಿಟ್ಟಿನ ಕ್ರಮ. ಶಿಡ್ಲಘಟ್ಟ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಡಿವೈಎಸ್ಪಿ ಪಿ ಮುರಳೀಧರ್ ನೇತೃತ್ವದಲ್ಲಿ ರೌಡಿ ಪರೇಡ್ ನಡೆಸಿದರು. ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ನಗರ ಠಾಣೆ ವ್ಯಾಪ್ತಿಯಲ್ಲಿ ಗುರುತಿಸಲಾದ ಹಳೆಯ ಅಪರಾಧಿಗಳು ಮತ್ತು ರೌಡಿ ಶೀಟರ್ಗಳಿಗೆ ಠಾಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಅದರಂತೆ ಹಲವು ಮಂದಿ ಠಾಣೆಗೆ ಹಾಜರಾಗಿ ಪರೇಡ್ನಲ್ಲಿ ಭಾಗವಹಿಸಿದರು. ಪರೇಡ್ ವೇಳೆ ಕಾನೂನು ಉಲ್ಲಂಘನೆ ಮಾಡಿದಲ್ಲಿ ಕೈಗೊಳ್ಳಲಾಗುವ ಕಠಿಣ ಕ್ರಮಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಪೊಲೀಸರು ಎಚ್ಚರಿಕೆ ನೀಡಿದರು. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವುದು, ಅಶಾಂತಿ ಸೃಷ್ಟಿಸುವುದು ಹಾಗೂ ಶಾಂತಿ ಕದಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿದರೆ ಯಾವುದೇ ರೀತಿಯ ಸಡಿಲಿಕೆ ನೀಡುವುದಿಲ್ಲ ಎಂದು ಡಿವೈಎಸ್ಪಿ ಪಿ ಮುರಳೀಧರ್ ತಿಳಿಸಿದ್ದಾರೆ. ಒಳ್ಳೆಯ ಅವಿನಾಭಾವ ಸಂಬಂಧ ಹೊಂದಿ ಮತ್ತೆ ಯಾವುದು ಬೇರೆ ಕೇಸ್ಗಳು ನಿಮ್ಮ ಮೇಲೆ ಬೀಳದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಗೆ ಇಲ್ಲ. ನಿಮ್ದು ಏನಾದ್ರು 10 ವರ್ಷ ಮುಗಿದಿದ್ರೆ ನಾವು ಕೆಲವು ಕ್ಲೋಸಿಂಗ್ ಸಹ ಪ್ರಪೋಸಲ್ ಕಳಿಸಿದ್ದೀವಿ. ನಮ್ಮ ಬೀಟ್ ಕಾನ್ಸ್ಟೇಬಲ್, ASI, PSI, ಇನ್ಸ್ಪೆಕ್ಟರ್ ಮತ್ತೆ ನಮ್ದು ರಿಪೋರ್ಟ್ ಮೇಲೆ SP ಸಾಹೇಬ್ ಹೇಳಿ ಕ್ಲೋಸ್ ಮಾಡಿಸ್ತೀವಿ. ಮಿಕ್ಕಿರೋರು ಸಹ ಯಾವುದೇ ವಿಧವಾದ ಕೇಸ್ಗಳಲ್ಲಿ ಭಾಗಿಯಾಗಲಂಗೆ ನೋಡ್ಬೇಡಿ. ಯಾಕಂದ್ರೆ ನಿಮ್ಗೆ ರೌಡಿ ಶೀಟರ್ ಅನ್ನೋದು ನಿಮ್ಮ ಹಣೆ ಮೇಲೆ ಇದ್ರೆ ಯಾವಾಗ ಬೇಕಾದ್ರೂ ಪೊಲೀಸರು ಚೆಕ್ ಮಾಡ್ಬೋದು. ಮತ್ತೆ ಏನಾದ್ರೂ ಸಮಸ್ಯೆ ಬಂದಾಗ ನಿಮ್ಗೆ ಕಾಲ್ ಮಾಡಿ ಕೇಳೋ ಇದಿರುತ್ತೆ. ಇದೆಲ್ಲ ಆಗ್ಬಾರ್ದು ಅಂದ್ರೆ ನೀವು ಒಳ್ಳೆ ಪ್ರಜೆ ಆಗಿರ್ಬೇಕು, ಒಳ್ಳೆ ನಡತೆಯಿಂದ ಇರ್ಬೇಕು. ಮತ್ತೆ ಯಾರಾದ್ರೂ ನಂದೇನು ಕ್ಲೋಸ್ ಆಗಿದೆ ಬೇಡ ನಾವು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ಎದೆ ಒಪ್ಪಿಸ್ಕೊಂಡು ಬಟನ್ ಬಿಚ್ಚಿ ಮತ್ತೆ ಕೇಸ್ಗಳಲ್ಲಿ ಇನ್ವಾಲ್ವ್ ಆದ್ರೆ ಮತ್ತೆ ರಿಓಪನ್ ಮಾಡ್ತೀವಿ ನಾವು. ಪೊಲೀಸರು ಸುಮ್ಮನೆ ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಸಮಾಜಕ್ಕೆ ಪೊಲೀಸರಿಗೆ ನೀವು ತೊಂದರೆ ಕೊಟ್ರೆ ಸುಮ್ಮನೆ ಬಿಡಲ್ಲ. ಈ ಅರ್ಥ ನಿಮ್ಗೆ ಗೊತ್ತಿರಲಿ. ಇನ್ಮೇಲೆ ಆದ್ರೂ ಒಳ್ಳೆ ಪೊಲೀಸ್ ಫ್ರೆಂಡ್ ಆಗಿರ್ಲಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರಿಗೆ ಸಹಕಾರ ನೀಡಿ. ಇದುವರೆಗೂ ಯಾರ್ಯಾರು ಆಗಿದೆಯೋ ದಿಬ್ಬೂರಲ್ಲಿ ಮತ್ತೆ ಶಿಡ್ಲಘಟ್ಟ ಊರಲ್ಲಿ ನೀವೆಲ್ಲ ಹೋಗ್ಬಹುದು. ಟೌನ್ ಮಾತ್ರ ಇರ್ಬೇಕು. ಯಾರಿಗೆ ಕೋರ್ಟ್ಗೆ ಏನೋ ಸಮನ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ಅಟೆಂಡ್ ಆಗ್ಬೇಕು. ಯಾರಾದ್ರೂ ಕೋರ್ಟ್ಗೆ ಹೋಗಿಲ್ಲ ಅಂದ್ರೆ ಗ್ಯಾರಂಟಿ ಇನ್ನೊಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು. ಕೋರ್ಟ್ ಅನ್ನ ಆದೇಶವನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ. ಅರ್ಥ ಆಯ್ತಾ? ಇದೇ ಸಂದರ್ಭದಲ್ಲಿ ಪೊಲೀಸ್ ವೃತ್ತಾಧಿಕಾರಿ ಆನಂದ್ ಕುಮಾರ್ ಮಾತನಾಡಿ, ತಾಲೂಕಿನಲ್ಲಿ ಯಾವುದೇ ರೀತಿ ಅಶಾಂತಿ ಉಂಟಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ನೋಟಿಸ್ ನೀಡಿದರೂ ಹಾಜರಾಗದ ರೌಡಿಗಳ ಮನೆಗಳಿಗೆ ಪೊಲೀಸರು ಭೇಟಿ ನೀಡುತ್ತಾರೆ. ಎಲ್ಲೇ ಅಡಗಿದ್ದರೂ ಅವರನ್ನು ಪತ್ತೆ ಹಚ್ಚಲಾಗುತ್ತದೆ. ಉತ್ತಮ ನಡವಳಿಕೆ ತೋರಿದವರನ್ನು ಪರಿಶೀಲಿಸಿ ರೌಡಿ ಶೀಟರ್ ಪಟ್ಟಿಯಿಂದ ಹೊರಗಿಡಲಾಗುತ್ತದೆ. ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುವವರ ವಿರುದ್ಧ ಹೊಸ ರೌಡಿ ಶೀಟರ್ ತೆರೆಯಲು ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ಈಗಾಗಲೇ ಕೆಲವರ ವಿರುದ್ಧ ಗಡೀಪಾರು ಕ್ರಮಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಸ್ಥಳೀಯರು ಪೊಲೀಸ್ ಕ್ರಮವನ್ನು ಸ್ವಾಗತಿಸಿದ್ದು, ಇಂತಹ ಪರೇಡ್ಗಳಿಂದ ಅಪರಾಧ ಚಟುವಟಿಕೆಗಳು ಕಡಿಮೆಯಾಗಲಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಾಂತರ PSI ಸುನಿಲ್ ಕುಮಾರ್, ನಗರ ಠಾಣೆ PSI ವೇಣುಗೋಪಾಲ್, ದಿಬ್ಬೂರಹಳ್ಳಿ ಠಾಣೆಯ PSI ನಾಗರಾಜ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಗೋರ್ಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ರಿಜಿಸ್ಟರ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು DYSPನವರ ಸೂಚನೆ ಮೇರೆಗೆ ಇಲ್ಲಿಗೆ ಇವತ್ತೆಲ್ಲ ಕರೆಸಿದ್ದೀವಿ. DYSPನವರು ಬರ್ತಾ ಇದ್ದಾರೆ ಈಗ ಆಲ್ರೆಡಿ. ಇನ್ನೂ ಕೆಲವರಲ್ಲ, ಹೆಚ್ಚು ಕಮ್ಮಿ ಇನ್ನೂ 50% ಬಂದಿಲ್ಲ. ಬಂದಿಲ್ಲದವ್ರಿಗೆ ಮನೆಗೆ ಹೋಗಿ ಚೆಕ್ ಮಾಡಬೇಕು. ಅರ್ಥ ಆಗ್ತಿದೇನ್ರಿ? ಮನೆಯಲ್ಲಿ ಮಲಗಿರಲಿ, ಅವ್ನು ಎಲ್ಲಾದರೂ ಯಾವ ಜೊತೆ ಆದರೂ ಇರಲಿ ಅಥವಾ ಎಲ್ಲಾದ್ರೂ ಹೋಗಿರಲಿ, ಅವ್ನು ಯಾವನ ಜೊತೆ ಆದರೂ ಇರಲಿ, ಮುಲಾಜಿಲ್ಲದೆ ಚೆಕ್ ಮಾಡಬೇಕು. ಅವ್ನು ಕರ್ಕೊಂಬರ್ಬೇಕು. ಯಾಕೆಂದರೆ ಈಗ ಬರೋಕ್ಕೆ ಹೇಳಿದರೆ ಇಲ್ಲೋ ಎಲ್ಲರಿಗೂ ಹೇಳಿದ್ರೆ ಬರಲಿಲ್ಲ ಅಂದರೆ ಅವರಿಗೆ ಅಷ್ಟು ದುರಂಕಾರ ಅಥವಾ ಅಂತ ಇದೇನೋ ಇದ್ದರೆ ಅಡಗಿಸ್ಬೇಕು. ಯಾಕೆಂದರೆ ನೀವೇನು ಒಳ್ಳೆ ಕಾರ್ಯದಲ್ಲಿ ನಿಮ್ಮನ್ನೇನು ಕರೆದು ಇಲ್ಲಿ ನಿಮ್ಮ ಕಷ್ಟ ಕೇಳೋಕೆ ಕರೆದಿಲ್ಲ ಇಲ್ಲಿ ಯಾರಿಗೂ. ಕಾರಣಾಂತರಗಳಿಂದ ಕೆಲವೊಂದು ಕ್ರಿಮಿನಲ್ ಕೇಸಸ್ಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಿಮ್ಮ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಅಬ್ಸರ್ವ್ ಮಾಡಲಿಕ್ಕೋಸ್ಕರ ಪೊಲೀಸ್ ಇಲಾಖೆಯಲ್ಲಿ ಮ್ಯಾನ್ಯುವಲ್ ಪ್ರಕಾರ ಮತ್ತು ಸರ್ಕಾರ ಆದೇಶದಂತೆ ಇದೊಂದು ರೌಡಿ ಆಳೆಗಳನ್ನ ಓಪನ್ ಮಾಡಿ ನಿಮ್ಮ ಮೇಲೆ ನಿಗಾ ವಹಿಸಿ ಅದನ್ನು ನಿಮ್ಮ ಚಟುವಟಿಕೆಗಳ ಮೇಲೆ ನಿಗಾ ವಹಿಸ್ತಾ ಇದ್ದೀವಿ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಮುಲಾಜಿಲ್ಲದೆ ಈಗ ಆಗಿರೋ ಕ್ರಿಮಿನಲ್ ಕೇಸ್ ಜೊತೆಗೆ ಗಡೀಪಾರ ಆಗ್ತದೆ. ಜೊತೆಗೆ ಗೂಂಡಾ ಆ್ಯಕ್ಟಲ್ಲೂ ಪ್ರಪೋಸಲ್ ಮಾಡಿ ಕಳಿಸ್ಕೊಟ್ಟು ಗೂಂಡಾ ಆ್ಯಕ್ಟಲ್ಲೂ ಕಳಿಸ್ತೀವಿ. ಈಗಾಗಲೇ ಕೆಲವೊಂದು ಪ್ರಕರಣಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರೋ ಅದ್ರ ಬಗ್ಗೆ ಚೆಕ್ ಮಾಡ್ತೀವಿ. ಜೊತೆಗೆ ಹಳೆ ಪ್ರಕರಣಗಳೇನಾದರೂ ಇದ್ದರೆ ಅವರ ಒಂದು ಚಟುವಟಿಕೆಗಳ ಮೇಲೆ ಕ್ಲೋಸ್ ಮಾಡುವಂಥ ಅದು ಅಧಿಕಾರನೂ ಇರ್ತದೆ. ಅದು ನೋಡ್ತೀವಿ. ನಿಮ್ಮ ಒಂದು ಯಾವುದೇ ರೀತಿಯ ಭಾಗಿಯಾಗಿಲ್ಲ ಅಂದರೆ ವಯಸ್ಸಾಗಿರೋರ್ಬೋದು ಅಥವಾ ಯಾವುದೇ ಕೇಸಸ್ಸಲ್ಲಿ ಇನ್ವಾಲ್ವ್ ಆಗ್ದೇ ಒಳ್ಳೆ ರೀತಿ ಇದ್ದರೆ ಅದು ಕ್ಲೋಸ್ ಮಾಡಲಿಕ್ಕೆ ನಾವು ರೆಕಮೆಂಡು ಮಾಡ್ತೀವಿ. ಅಥವಾ ಹೊಸದಾಗಿ ಓಪನ್ ಮಾಡಬೇಕಾದ್ರೆ ಅದನ್ನು ಓಪನ್ ಮಾಡ್ತೀವಿ. ಹೇಳೋದಲ್ಲ, ಈಗಾಗಲೇ ಗಡೀಪಾರು ಮಾಡಲಿಕ್ಕೆ ಕೆಲವನ್ನ ನಾವು ಪ್ರಪೋಸಲ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಯಾವುದೇ ರೀತಿ ಇಲ್ಲ. ಯಾರಾದರೂ ನೀವು ರೆಕಮೆಂಡೋ ಅಂತ ಅದು ಇದು ಬಂದರೆ ಬೇರೆ ಥರನೇ ಆಕ್ಷನ್ ಆಗ್ತದೆ.
ಕಾನೂನು ಪ್ರಕಾರ ಏನೈತೆ ಅದನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒತ್ತಡಗೆ ಅಥವಾ ಇದಕ್ಕೆ ಒಳಗಡೋಕ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಅದಾಗೋದು ಇಲ್ಲ. ಈಗ ಪ್ರತಿ ಒಂದೊಂದು ಸ್ಟೇಷನಿಂದ ಅವರವರು ಸಿಬ್ಬಂದಿಗಳು ಇದ್ದಾರೆ, ಅದನ್ನು ಅಬ್ಸರ್ವೇಷನ್ ಮಾಡಲಿಕ್ಕೆ ಅವ್ರ ಸಿಬ್ಬಂದಿಗಳು ಅವ್ರ ಮುಖಾಂತರನೇ ತಿಳ್ಕೊತೀವಿ. ಅದು ಯಾವುದಾದ್ರೂ ಇದ್ದರೆ ಆ ಥರ ಅದು ಕ್ಲೋಸ್ ಮಾಡಲಿಕ್ಕೆ ಏನಾದರೂ ಅವಕಾಶ ಇದ್ದರೆ ಖಂಡಿತ ಕ್ಲೋಸ್ ಮಾಡ್ತೀವಿ. ಯಾವುದೇ ರೀತಿ ಯಾರ ಹತ್ರ ನೀವು ಅದು ರೆಕಮೆಂಡು ಇನ್ನೊಂದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಚಟುವಟಿಕೆಗಳ ಮೇಲೆ ಅದು ಡಿಪೆಂಡ್ ಆಗಿರ್ತದೆ.